ಮಂತ್ರಿ ಸ್ಥಾನದಿಂದ ರಾಜಣ್ಣ ಅವ್ರನ್ನ ವಜಾ ಮಾಡ್ತಿದ್ದಂತೆ ರಾಜಣ್ಣ ಬೆಂಬಲಿಗರು ರೋಚಗೆದ್ರು. ರಾಜಣ್ಣ ಅವರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಮಧುಗಿರಿಯಲ್ಲಿ ಶಕ್ತಿ ಪ್ರದರ್ಶನ ಆಯಿತು. ಹೈಕಮಾಂಡ್ ನಿರ್ಧಾರಕ್ಕೆ ಮಧುಗಿರಿಯಲ್ಲಿ ಆಕ್ರೋಶ ವ್ಯಕ್ತವಾಯಿತು. ರಾಜಣ್ಣ ವಜಾ ವಿರೋಧಿಸಿ ಬೆಂಬಲಿಗರು ನಗರದಲ್ಲಿ ಫುಲ್ ಪ್ರತಿಭಟನೆ ಮಾಡಿದ್ರು. ರಸ್ತೆಗಳಿದ್ದು ಸಾವಿರಾರು ಜನ. ಬಸ್ ತಡೆದು ರಸ್ತೆಯಲ್ಲೇ ಮಲಗಿದ್ದಂತ ಕಾರ್ಯಕರ್ತರು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಅಲ್ಲಿ ಆ ಟೈಮಲ್ಲಿ ಒಬ್ಬ ಬೆಂಬಲಿಗ ಯತ್ನ ಮಾಡಿದಂತ ಕೂಡ ನಡೀತು. ತಕ್ಷಣವೇ ನೀರನ್ನಾಕಿ ತಡೆದು ಬೇರೆ ಕಾರ್ಯಕರ್ತರು ರಾಜಣ್ಣ ವಜಾ ಕಾರಣ ಕೊಡುವಂತೆ ಆಗ್ರಹ ಕೊಟ್ಟರು. ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ರಾಜಣ್ಣ ಬೆಂಬಲಿಗರು ಕೆಂಡಾಮಂಡಲ ಆದ್ರು. ಪುರಸಭೆ ಮಹಿಳಾ ಸದಸ್ಯರಿಂದ ಕೂಡ ರಾಜೀನಾಮೆ ಕೊಟ್ಟರು. ಇನ್ನು 13 ಸದಸ್ಯರಿಂದ ರಾಜೀನಾಮೆ ನಿರ್ಧಾರ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ಗೆ ಮಧುಗಿರಿಯಲ್ಲಿ ತಲೆನೋವಾಗಿದೆ. ದಿಕ್ಕು ತೋಚದ ಮೌನಕ್ಕೆ ಶರಣಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪವರ್ ಸೆಂಟರ್ ಆದ್ರೂ ಏನೂ ಮಾಡಲಾಗದಂತ ಸ್ಥಿತಿ. ಸಿದ್ದರಾಮಯ್ಯ ಸ್ಟ್ರಾಂಗ್, ಬಟ್ ರಾಜಣ್ಣ ಮಾತಿದೆಯಲ್ಲ ಅದು ಕೆಡಿಸ್ತು. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಕದೆ ಮಾತು. ಆ ಮಾತು 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 ರಾಜಣ್ಣ ಅವ್ರನ್ನ ಈ ಸನ್ನಿವೇಶಕ್ಕೆ ತಂತು ಅಂತ ಕಾಂಗ್ರೆಸ್ ಅವ್ರು ಹೇಳೋದು. ಒಂದಷ್ಟು ಜನ ಮಾತಾಡಬಾರ್ದಾಗಿತ್ತು ರಾಜಣ್ಣ ಅಂತ. ಆದ್ರೆ ರಾಜಣ್ಣ ಮಾತಾಡೋದು ತಪ್ಪೇನಿದೆ ಅನ್ನೋದು ಬಿಜೆಪಿ ಅವ್ರದ್ದು JDS ಅವ್ರ ಮಾತು. ಏನ್ ತಪ್ಪಿದೆ ಅದರಲ್ಲಿ? ಕರೆಕ್ಟಾಗಿ ಹೇಳೋರಲ್ಲ. ಬಿಜೆಪಿ ರಾಜ್ಯ ಸರ್ಕಾರ ಇದ್ದು ಲೋಕಸಭೆ ಟೈಮಲ್ಲಿ ಬಿಜೆಪಿ ಓಟ್ ಹಾಕ್ತಿರೋ ಓಟ್ ಕಿತ್ತಾಕ್ಬಿಟ್ಟು ಯಾರು ಕಾಂಗ್ರೆಸ್ ವೋಟರ್ಸ್ ಅವ್ರನ್ನ ಕಿತ್ತಾಕಿ ಬಿಜೆಪಿ ಓಟ್ ಹಾಕರ್ ಸೇರ್ಸಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ, ಏನೋ ಮಾಡಿರ್ತಾರಪ್ಪ ಗೌರ್ಮೆಂಟ್ ಅವ್ರದೇ ಅಂತ. ಕಾಂಗ್ರೆಸ್ಸೇ ಗೌರ್ಮೆಂಟು. ಚುನಾವಣಾ ಆಯೋಗಕ್ಕೆ ಕೆಲ್ಸಕ್ಕೆ ತಗೊಳ್ಳೋದು ಅದೇ ಟೀಚರ್ಸ್ನ. ಆ ಪರಿಷ್ಕರಣೆ ಮಾಡಬೇಕಾರಲ್ಲಿ ಒಂದು ವ್ಯವಸ್ಥೆ ಇರ್ತದೆ. ನಮ್ದು ತಪ್ಪಿದೆ ಅಂತ ರಾಜಣ್ಣ ಹೇಳಿದ್ರು. ನಮ್ದು ತಪ್ಪಿದೆ, ಅವರು ಹಂಗ್ ಮಾಡಿರ್ತಾರೆ ಅಂತ ಹೇಳಿದ್ರು. ಎರಡೂ ಕಡೆ ಮಾತಾಡಿದ್ದಾರೆ ರಾಜಣ್ಣ. ಸತ್ಯ ಮಾತಾಡೋರು ತಪ್ಪ, ರಾಜಣ್ಣ ಸತ್ಯ ಮಾತಾಡಿದ್ದಾರೆ, ರಾಜಣ್ಣ ಸತ್ಯ ಮಾತಾಡಿದ್ದೇ ತಪ್ಪ ಅನ್ನೋದು JDS ಬಿಜೆಪಿಗೆ ಅವ್ರ ಮಾತು. ಬಟ್ ಏನೇ ಆಗ್ಲಿ ಸತ್ಯನೋ ಸುಳ್ಳು, ಬಟ್ ಹೈಕಮಾಂಡ್ಗೆ ಯಾವಾಗ್ಲೂ ಕಿವಿಗಿಂಪ ಆಗಿರುವಂತ ಹೇಳಬೇಕು. ಮೊದ್ಲಾದ್ರೆ ಗೊತ್ತಾಗ್ತಿರ್ಲಿಲ್ಲ. ಈಗ ಇಲ್ಲಿ ಮಧುಗಿರಿಯಲ್ಲಿ ಹೇಳಿದ್ರೆ ಸಾಕು, ವಿತಿನ್ 1 hour ಡೆಲ್ಲಿ ಮುಟ್ಟಿರ್ತದೆ ಮೀಡಿಯಾಗಳಿಂದ. ಎಸ್, ತಾವೇನ್ ಹೇಳ್ತೀರಿ? ಮಧುಗಿರಿ ರಾಜಣ್ಣ ಕಂಟಿನ್ಯೂಸ್ ಗೆದ್ದಂತ ಕ್ಷೇತ್ರ ಏನಲ್ಲ. 2008 JDS ಇಂದ ಗೌರಿಶಂಕರ್ ಗೆದ್ದಿದ್ರಲ್ಲಿ ಅವ್ರು ರಾಜೀನಾಮೆ ಕೊಟ್ಟಾಗ ಅನಿತಾ ಕುಮಾರಸ್ವಾಮಿ ಗೆದ್ರು. 13ರಲ್ಲಿ ರಾಜಣ್ಣ ಗೆದ್ರು. 18ರಲ್ಲಿ ವೀರಭದ್ರಯ್ಯ ಗೆದ್ರು. 13ರಲ್ಲಿ ರಾಜಣ್ಣ ಗೆದ್ರು. ಸೊ ಒಂಥರ ವಿಚಿತ್ರ. ಕಂಟಿನ್ಯೂಸ್ ಗೆಲ್ತಾ ಇರಪ್ಪ ರಾಜಣ್ಣ, ಯಾವ ಪಾರ್ಟಿಗೆ ಹೋದ್ರು ಗೆಲ್ತಾರೆ ಅಂತ ಏನಿಲ್ಲ. ಸೊ ಹಾಗಾಗಿ ಮಧುಗಿರಿ ಈಗ ರಾಹುಲ್ ಗಾಂಧಿ ಅವ್ರಿಗೆ ಇಲ್ಲಿ ಎಷ್ಟೋ ಲೋಕಸಭಾ ಕ್ಷೇತ್ರ ಹೋಗ್ಬಿಟ್ಟೈತೆ. ಆ ಟೆನ್ಷನ್ ಅವ್ರಿಗೆ. ಅವ್ರ ಆರೋಪದ ಪ್ರಕಾರ ಎಷ್ಟೋ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅವರು ಕಳ್ಳು ಓಟ್ ಹಾಕ್ಸ್ಕೊಂಡು ಗೆದ್ಬಿಟ್ಟವ್ರೆ ಅಂತ. ಹೋಯ್ತು ಮಧುಗಿರಿ ಅಂತ ಇದ್ದಂಗೈತೆ. ಏನಾಗ್ಬಿಡ್ತದೆ ರಾಜಣ್ಣ ಅವ್ರಿಗೆ ಗೆದ್ದಾಕ್ಬಿಟ್ರೆ? ಮಧುಗಿರಿ ಸೋತ್ಬಿಡ್ತೀವಾ? ಹೋಲಿ ಬಿಡಿ ಅಂತ ಇದ್ದಂಗೈತೆ. ಅವ್ರು ಯಾವ್ದು ಯೋಚನೆ ಮಾಡಿಲ್ಲ. ರಾಜಣ್ಣ ಆ ಟೈಮಲ್ಲಿ ಏನಾರ ಸಿದ್ದರಾಮಯ್ಯನವರೇ ಮಾತಾಡಿದ್ರೆ ಸಿದ್ದರಾಮಯ್ಯನವ್ರು ಕಿದಾಕ್ತಿರ ನಾವು ರಾಹುಲ್ ಗಾಂಧಿ ಹೇಳಕ್ಕಾಗಲ್ಲ ಅಷ್ಟೇ. ಏನಾಗ್ಬೇಕಲ್ಲಿ? ನನ್ನ ವಿರುದ್ಧ ಮಾತಾಡ್ತಾರ, ನಮ್ಮ ಹೋರಾಟದ ವಿರುದ್ಧ ಮಾತಾಡ್ತಾರ ಅಂತ. ಎಸ್, ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ, ಏನೂ ಮಾಡಕ್ ಆಗ್ತಿಲ್ಲ ಅಂತ ಲೆಕ್ಕಾಚಾರ. ಏನ್ ಮಾಡಕ್ ಸಾಧ್ಯ? ಸಿದ್ದರಾಮಯ್ಯನವ್ರ ಕುರ್ಚಿನೇ ಕಿತ್ಕೊಳಕ್ ಕಾಯ್ತಾರ ಒಂದಷ್ಟು ಜನ ಇಳ್ಸಕ್ಕೆ. ಇನ್ ರಾಜಣ್ಣ ಅವ್ರದ್ದು ಉಳಿಸುವಂತ ಸನ್ನಿವೇಶ ಇರಲಿಲ್ಲ ಅವ್ರಿಗೆ. ಹಾಗಾಗಿ ಸಂದಿಗ್ಧ ಸನ್ನಿವೇಶ ಸಿದ್ದರಾಮಯ್ಯನವ್ರದ್ದು. ರಾಜಣ್ಣ ಬೇಕಾ ಹೈಕಮಾಂಡ್ ಬೇಕಾ ಅಂದ್ರೆ ಸಿದ್ದರಾಮಯ್ಯನವ್ರ ಆಯ್ಕೆ ಹೈಕಮಾಂಡ್, ನೋ ರಾಜಣ್ಣ. ಅಯ್ಯೋ ದೇವ್ರೆ, ಹೈಕಮಾಂಡ್ ಸಿದ್ದರಾಮಯ್ಯವ್ರಿಗೆ ಹೈಕಮಾಂಡ್, ರಾಜಣ್ಣನ ರಾಹುಲ್ ಗಾಂಧಿ ಅವರ ಅಂದ್ರೆ ರಾಹುಲ್ ಗಾಂಧಿ ಅವರೇ. ಸೊ ಹಾಗಾಗಿ ರಾಜಣ್ಣ ಅವ್ರನ್ನ ಕೈ ಬಿಟ್ರು, ಹೈಕಮಾಂಡ್ ಮಾತು ಕೇಳಿದ್ರು ಅಷ್ಟೇ. ಜಸ್ ನಿಮ್ ಪ್ರಕಾರ ಸಿದ್ದರಾಮಯ್ಯವ್ರು ಏನ್ ಮಾಡ್ಬೇಕಾಗಿತ್ತು ರಾಜಣ್ಣ ವಿಷಯದಲ್ಲಿ? ಹೈಕಮಾಂಡ್ ಮಾತು ಕೇಳಬೇಕಿತ್ತ, ರಾಜಣ್ಣ ಅವ್ರನ್ನ ಪರವಾಗಿ ನಿಲ್ಬೇಕಾಗಿತ್ತ? ತಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಧನ್ಯವಾದ.